Hello my dear children, I welcome you all for today's class. Dear children, today we are going to solve workbook for a new chapter, integers. So integers is the first chapter in your workbook. Okay, so let us solve this workbook today. So first main, for each question choose the correct answer from the multiple choice and write the correct answer code in the box ಪ್ರೊವೈಡೆಡ್. ಮಕ್ಕಳೇ, ಇಲ್ಲಿ ಕೊಟ್ಟಿರುವಂತಹ ಎಲ್ಲ ಕ್ವೆಶನ್ಸ್ಗಳೇನಾಗಿದ್ದಾವೆ ಅಂದರೆ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಆಗಿದ್ದಾವೆ. ಸೊ ಕೊಟ್ಟಿರುವಂಥ ಕ್ವೆಶನ್ಸನ್ನ ನಾವು ಸರಿಯಾಗಿ ಅರ್ಥ ಮಾಡಿಕೊಂಡು ನಾವು ಇದಕ್ಕೆ ಆನ್ಸರ್ ಮಾಡಿ ಆ ಆನ್ಸರ್ ಕೋಡನ್ನು ನಾವು ಈ ಗೀವನ್ ಬಾಕ್ಸಲ್ಲಿ ನಾವು ಫಿಲ್ ಮಾಡಬೇಕಾಗತ್ತೆ. ಅರ್ಥ ಆಯ್ತಲ್ವೇನ್ರೋ? ಸೊ ದ ಫಸ್ಟ್ ಒನ್, if a positive and a negative integer are added, sign of the answer depends upon their. ಸೊ ನೋಡಿ, ಒಂದು ಪಾಸಿಟಿವ್ ಮತ್ತು ಒಂದು ನೆಗೆಟಿವ್ ಇಂಟೀಜರ್ನ ನಾವು ಆ್ಯಡ್ ಮಾಡಿದ್ರೆ ಅದರ ಆನ್ಸರ್ಗೆ ಸೈನ್ ಏನಾಗಿರುತ್ತೆ ಅಂದರೆ ಅದರ ಚಿಹ್ನೆ ಏನಾಗಿರುತ್ತೆ ಅಂತ ನಾವಿಲ್ಲಿ ಹೇಳಬೇಕು. ಆಪ್ಷನ್ಸ್ ನೋಡೋಣ. ಸೊ ಸ್ಮಾಲರ್ ನ್ಯೂಮರಿಕಲ್ ವ್ಯಾಲ್ಯೂ, ಡಿಫ್ರೆನ್ಸ್, ಸಮ್, ಗ್ರೇಟರ್ ನ್ಯೂಮರಿಕಲ್ ವ್ಯಾಲ್ಯೂ. ಮಕ್ಕಳು, ನೀವು ಆಲ್ರೆಡಿ 6th ಸ್ಟ್ಯಾಂಡರ್ಡಲ್ಲಿ ಕಲ್ತ್ಕೊಂಡಿದ್ದೀರಾ. ಎರಡು ಇಂಟೀಜರ್ಸನ್ನು ನಾವು ಆ್ಯಡ್ ಮಾಡಿದ್ರೆ ಸೊ ಐದರ್ ಪಾಸಿಟಿವ್ ಆರ್ ನೆಗೆಟಿವ್. ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ಒಂದು ಪಾಸಿಟಿವ್ ಒಂದು ನೆಗೆಟಿವ್ ಇಂಟೀಜರ್ನ ನಾವು ಕನ್ಸಿಡರ್ ಮಾಡೋಣ. ಸೊ ಕನ್ಸಿಡರ್ ಮಾಡಿದ್ರೆ ಅದರ ಆನ್ಸರ್ಗೆ ಸೈನ್ ಏನು ಬರುತ್ತೆ ಅಂತ ನೀವು ಆಲ್ರೆಡಿ ಕಲ್ತ್ಕೊಂಡಿದ್ದೀರಾ. ಅದನ್ನ ಒಂದು ಸಲ ರಿಕಾಲ್ ಮಾಡ್ಕೊಳ್ಳೋಣ. ಸೊ ನೋಡಿ, ನಾವು ಒಂದು ಪಾಸಿಟಿವ್ ಫಾರ್ ಎಕ್ಸಾಂಪಲ್ +3 ಮತ್ತು ಇನ್ನೊಂದನ್ನು ನಾವು ಫಾರ್ ಎಕ್ಸಾಂಪಲ್ ನಾವು -4 ಅಂತ ಕನ್ಸಿಡರ್ ಮಾಡೋಣ ಕಣ್ರು. ಸೊ ಇವಾಗ ಕನ್ಸಿಡರ್ ಮಾಡಿದ್ರೆ +3 ಹಾಗೆ ಬರ್ಕೊಳ್ಳೋಣ. ಇದನ್ನು ಸೈನ್ ಮಲ್ಟಿಪ್ಲಿಕೇಶನ್ ಮಾಡ್ಕೊಳ್ಳೋಣ. ಪ್ಲಸ್ ಇಂಟು ಮೈನಸ್. ನೋಡಿ, ಈ 3 ಮತ್ತು 4ಅಲ್ಲಿ ಬಿಗ್ಗರ್ ನಂಬರ್ ಯಾವುದಪ್ಪ? 4. ಅದ್ರ ಸೈನ್ ಯಾವುದಪ್ಪ? ಮೈನಸ್. ಸೊ ಮೈನಸ್ ಸೈನ್ ಇರೋದ್ರಿಂದ ನಾವಿಲ್ಲಿ ಸಬ್ಟ್ರಾಕ್ಷನ್ ಮಾಡಬೇಕು. 4ಅಲ್ಲಿ 3 ಕಳೆದ್ರೆ 1. ಸೊ ನೋಡಿ, ಇದು +3 ಒಂದು ನಂಬರು, -4 ಒಂದು ನಂಬರು. ಸೊ 3 ಮತ್ತು 4 ಮಾತ್ರ ಕನ್ಸಿಡರ್ ಮಾಡಿದ್ರೆ 3 ಮತ್ತು 4ಅಲ್ಲಿ ಸೊ ಬಿಗ್ಗರ್ ನಂಬರ್ ಯಾವುದು? 4 ಅಲ್ವಾ? ಸೊ ಆನ್ಸರಲ್ಲಿ ಯಾವುದು ಕ್ಯಾರಿ ಆಗಿದೆ? ಬಿಗ್ಗರ್ ನಂಬರ್ ಸೈನೇ ಕ್ಯಾರಿ ಆಗಿದೆ ಅಲ್ವಾ ಮಕ್ಕಳೇ? ಹಾಗಾದರೆ ಯಾವ ಆಪ್ಷನ್ ಕರೆಕ್ಟು ಮಕ್ಕಳೇ? ಸೊ ನೋಡಿ, ಸ್ಮಾಲರ್ ನ್ಯೂಮರಿಕಲ್ ವ್ಯಾಲ್ಯೂ, ಡಿಫ್ರೆನ್ಸ್, ಸಮ್, ಗ್ರೇಟರ್ ನ್ಯೂಮರಿಕಲ್ ವ್ಯಾಲ್ಯೂ. ಸೊ ಯಾವ ಆನ್ಸರ್ ಕರೆಕ್ಟು? ಎಸ್, greater numerical value. So option D is correct. So if we add a positive and negative integer, so the bigger numerical value sign will be carried to its answer. Is it clear, children? Okay, so let us go for next question. By observing the number line, state which of the following statement is not true. So ಈ ಒಂದು ನಂಬರ್ ಲೈನ್ ಕೊಟ್ಟಿದ್ದಾರೆ ಕಣ್ರು. ನಂಬರ್ ಲೈನ್ ಏನು ಕೊಟ್ಟಿದ್ದಾರಪ್ಪ ಅಂತಂದರೆ 0 ಇದೆ. 0 ಇಂದ 10 ಪಾಯಿಂಟ್ಸ್ ಆದಮೇಲೆ +10 ಕೊಟ್ಟಿದ್ದಾರೆ. 0 ಇಂದ ಲೆಫ್ಟಿಗೆ ನೋಡಿ -10 ಕೊಟ್ಟಿದ್ದಾರೆ. ಇನ್ ಬಿಟ್ವೀನ್ ನಮಗೆ ಪಾಯಿಂಟ್ ಎ ಮತ್ತು ಪಾಯಿಂಟ್ ಬಿ ಅನ್ನು ಮಾರ್ಕ್ ಮಾಡಿದ್ದಾರೆ, ಹೌದಲ್ಲ? ಸೊ ಇದ್ರ ಮೇಲೆ ನಮಗಿಲ್ಲಿ ಆಪ್ಷನ್ಸ್ ಇದ್ದಾವೆ. ಬಿ ಈಸ್ ಗ್ರೇಟರ್ ದ್ಯಾನ್ -10, ಎ ಈಸ್ ಗ್ರೇಟರ್ ದ್ಯಾನ್ 0, ಬಿ ಈಸ್ ಗ್ರೇಟರ್ ದ್ಯಾನ್ ಎ, ಬಿ ಈಸ್ ಸ್ಮಾಲರ್ ದ್ಯಾನ್ 0. 4 ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಕೊಂಡ್ರು. ಈ 4ರಲ್ಲಿ ಯಾವ ಸ್ಟೇಟ್ಮೆಂಟ್ ತಪ್ಪು ಅಂತ ಹೇಳಿ ನಾವು ನೋಡಬೇಕು. ನೋಡಿ, ಪಾಯಿಂಟ್ ಬಿ ಎಲ್ಲಿದೆ ನೋಡೋಣ. 0 ಇಂದ ಲೆಫ್ಟಿಗಿದೆ. ಫಾರ್ ಎಕ್ಸಾಂಪಲ್ ಇದಕ್ಕೆ ನಾವು ನಂಬರ್ಸ್ ಹಾಕೋದಾದರೆ -1, -2, -3, -4, -5, -6, -7, -8, -9, -10 ಅಲ್ಲೇ ಕೊಟ್ಟಿದ್ದಾರೆ. ಈ ಕಡೆ ಬರೋದಾದರೆ +1, +2, +3, +4, +5, +6, +7, +8, +9, +10 ಇಲ್ಲೇ ಕೊಟ್ಟಿದ್ದಾರೆ. ಈಗ ಕಂಪೇರ್ ಮಾಡೋಣ. ಬಿ ಈಸ್ ಗ್ರೇಟರ್ ದ್ಯಾನ್ -10. ಸೊ ನಿಮಗೆ ಗೊತ್ತಿರೋ ಹಾಗೆ 0 ಇಂದ ನಾವು ಲೆಫ್ಟಿಗೆ ಹೋದಷ್ಟು ಅದರ ನ್ಯೂಮರಿಕಲ್ ಫೇಸ್ ವ್ಯಾಲ್ಯೂ ಜಾಸ್ತಿ ಆದಷ್ಟು ಕೂಡ ಅದರ ಪ್ಲೇಸ್ ವ್ಯಾಲ್ಯೂ ಏನಾಗುತ್ತೆ? ಕಡಿಮೆ ಆಗ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ -1 -2ಗಿಂತ ದೊಡ್ಡದು, -2 -3ಗಿಂತ ದೊಡ್ಡದು. ಇದೆಲ್ಲ ನೀವು 6th ಸ್ಟ್ಯಾಂಡರ್ಡಲ್ಲೇ ಕಲ್ತ್ಕೊಂಡಿದ್ದೀರಾ, ಹೌದಲ್ವಾ ಮಕ್ಕಳೇ? ಸೊ ಹಾಗಾಗಿ ಲೆಫ್ಟಿಗೆ ಹೋಗ್ತಾ 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 ಆ ನಂಬರ್ಸು ರೈಸ್ ಆದಂಗೆ ಅದರ ವ್ಯಾಲ್ಯೂ ಏನಾಗ್ತಿರುತ್ತೆ? ಕಡಿಮೆ ಆಗ್ತಿರುತ್ತೆ. ಹಾಗಾದರೆ ಬಿ -4 ಪ್ಲೇಸಲ್ಲಿ ಇದ್ದರೂ ಕೂಡ ಅದು -10ಗಿಂತ ಏನಾಗಿದೆ? ಗ್ರೇಟರ್ ಆಗಿದೆ. ಹಾಗಾದರೆ ಆಪ್ಷನ್ ಎ ಇಸ್ ಕರೆಕ್ಟ್ ಅಲ್ವೇನ್ರೋ? ಸೊ ಅದು ಟ್ರೂ ಸ್ಟೇಟ್ಮೆಂಟು, ಅದು ಫಾಲ್ಸ್ ಅಲ್ಲ. ಸೆಕೆಂಡ್ ಒನ್ನಿಗೆ ಬರೋಣ. ಎ ಇಸ್ ಗ್ರೇಟರ್ ದ್ಯಾನ್ 0. ನೋಡಿ, 0 ಇಂದ ರೈಟ್ ಸೈಡ್ಗೆ ಎ ಇರೋದ್ರಿಂದ ಎ ಆಬ್ವಿಯಸ್ಲಿ ಗ್ರೇಟರ್ ದ್ಯಾನ್ 0
ಅಲ್ವಾ? ಸೊ ದೊಡ್ಡದಾಗಿದೆ, ಯಾಕೆಂದರೆ ಅದರದ್ದು ಪ್ಲೇಸ್ ವ್ಯಾಲ್ಯೂ ಎಷ್ಟಿದೆ? 7. ಸೊ ನೆಕ್ಸ್ಟ್ ಬರೋಣ, ಬಿ ಈಸ್ ಗ್ರೇಟರ್ ದ್ಯಾನ್ ಎ. ನೋಡಿ, ಎ ವ್ಯಾಲ್ಯೂ 7 ಆದರೆ ಬಿ ವ್ಯಾಲ್ಯೂ -4. ಸೊ ಯಾವಾಗಲೂ ಪಾಸಿಟಿವ್ ನಂಬರು ಅದ್ರ ವ್ಯಾಲ್ಯೂ ಏನಾಗಿರುತ್ತೆ? ಜಾಸ್ತಿನೇ ಇರುತ್ತೆ. ನಾವು -100 ಅಂತ ತೊಗೊಂಡ್ರೂ ಕೂಡ -100ಗಿಂತ +1 ದೊಡ್ಡದಾಗಿರುತ್ತೆ. ಅಂದಮೇಲೆ -4 7ಗಿಂತ ಏನಪ್ಪ? ಚಿಕ್ಕದು. ಕರೆಕ್ಟಾ? ಹಾಗಾಗಿ ನಾವು 0ಇಂದ ರೈಟ್ಗೆ ಹೋದಂಗೆ ಇದ್ರ ವ್ಯಾಲ್ಯೂ ಪಾಸಿಟಿವ್ ರೈಸ್ ಆಗುತ್ತೆ. ಹಾಗಾದರೆ ಬಿ ವ್ಯಾಲ್ಯೂ ಎಗಿಂತ ಏನು ಬಿಗ್ಗರಾ ಸ್ಮಾಲರಾ? ಎಸ್, ಇಟ್ ಈಸ್ ಸ್ಮಾಲರ್ ಅಲ್ವೇನ್ರೋ? ಸೊ ಬಿ ಈಸ್ ಗ್ರೇಟರ್ ದ್ಯಾನ್ ಎ ಅನ್ನೋದು ಫಾಲ್ಸ್ ಸ್ಟೇಟ್ಮೆಂಟು. ಹಾಗಾದರೆ ಇನ್ನೊಂದು ಚೆಕ್ ಮಾಡ್ಬಿಡ, ಬಿ ಈಸ್ ಸ್ಮಾಲರ್ ದ್ಯಾನ್ 0. ಎಸ್, 0ಇಂದ ಲೆಫ್ಟಿಗೆ ಹೋದಂಗೆ ಅದ್ರ ವ್ಯಾಲ್ಯೂ ಕಡಿಮೆ ಆಗೋದ್ರಿಂದ ಅಫ್ಕೋರ್ಸ್ ಬಿ ಈಸ್ ಸ್ಮಾಲರ್ ದ್ಯಾನ್ 0. ಹಾಗಾದರೆ ಎ ಬಿ ಡಿ 3 ಕೂಡ ಟ್ರೂ. ಹಾಗಾದರೆ ಫಾಲ್ಸ್ ಯಾವುದು ಮಕ್ಕಳೇ? ಆಪ್ಷನ್ ಸಿ ಈಸ್ ಫಾಲ್ಸ್ ಅಲ್ವೇನ್ರೋ? ಸೊ ಬಿ ಈಸ್ ಗ್ರೇಟರ್ ದ್ಯಾನ್ ಎ ಈಸ್ ಫಾಲ್ಸ್. ಸೊ ಬಾಕ್ಸಲ್ಲಿ ನಾವು ಸಿ ಅಂತ ಬರೆಯೋಣ. ಇಸ್ ಇಟ್ ಕ್ಲಿಯರ್ ಚಿಲ್ಡ್ರನ್? ಓಕೆ. ಸೊ ನೆಕ್ಸ್ಟು ಥರ್ಡ್ ಕ್ವೆಶನಿಗೆ ಬರೋಣ. ದ ಸಮ್ ಆಫ್ ನೆಗೆಟಿವ್ ನಂಬರ್ಸ್ ಈಸ್ ಆಲ್ವೇಸ್. ಸೊ 2 ನೆಗೆಟಿವ್ ನಂಬರ್ಸನ್ನು ಆ್ಯಡ್ ಮಾಡಿದ್ರೆ ಬರೋವಂಥ ಆನ್ಸರು ಏನಾಗಿರುತ್ತೆ ನೋಡೋಣ. ಪಾಸಿಟಿವ್ ಆಗಿರುತ್ತಾ, ನೆಗೆಟಿವ್ ಆಗಿರುತ್ತಾ, 0 ಆಗಿರುತ್ತಾ, ಅಥವಾ 1 ಆಗಿರುತ್ತಾ? ಸೊ ನಿಮಗೆ ಗೊತ್ತಿರೋ ಹಾಗೆ ನಮಗೆ 2 ಮೈನಸ್ ನಂಬರು, ಫಾರ್ ಎಕ್ಸಾಂಪಲ್ -1 ಪ್ಲಸ್ -2 ಅಂತ ಕನ್ಸಿಡರ್ ಮಾಡೋಣ. ನೋ, ಹಿಯರ್ -1 ಆ್ಯಂಡ್ -2 ಆರ್ negative numbers. We are going to add these two. What happened, children? So let us check. Write -1 as it is, plus into -2. So if both are minus, we have to do addition, but minus sign is carrying. Is it right, children? So now 1 plus 2 is 3. What happened, children? If two numbers are negative, then its answer also negative. So therefore we can say the sum of negative numbers is always negative. So option B is correct. Is it clear? Now the fourth question is, the property used in the following equation is. So look here, 2 into 13 plus 8 into 13. So this can be written as 2 plus 8 into 13. ನೋಡಿ, 2 into 13 ಇದೆ, 8 into 13 ಇದೆ. ಎರಡೂ ಕಡೆ 13 ಇದೆ. 13 ಕಾಮನ್ ತೆಗೆದು ಆಚೆ ಬರೆದ್ಬಿಟ್ರೆ ಇನ್ನೇನು ಉಳ್ಕೊತು? 2 ಪ್ಲಸ್ 8 ಇಷ್ಟೇ ಉಳ್ಕೊಂಡಿದ್ದು. ಸೊ ಇದು ಯಾವ ಪ್ರಾಪರ್ಟಿ? ನೀವು 6th ಸ್ಟ್ಯಾಂಡರ್ಡಲ್ಲಿ ಆಲ್ರೆಡಿ ಕಲ್ತ್ಕೊಂಡಿದ್ದೀರಾ. ಸೊ ಇಲ್ಲಿ ಏನಾಗಿದೆ? 13 ಎರಡಕ್ಕೂ ಡಿಸ್ಟ್ರಿಬ್ಯೂಟ್ ಆಗಿದೆ, ಹೌದಲ್ವೇನ್ರೋ? ನೋಡಿ, 13 8 ಜೊತೆಗೆ ಮತ್ತು 13 2 ಜೊತೆಗೆ ಎರಡೂ ಕಡೆ ಡಿಸ್ಟ್ರಿಬ್ಯೂಟ್ ಆಗಿದೆ. ದೇರ್ ಫಾರ್ ದಿಸ್ ಇಸ್ ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ. Is it right, children? So option D is correct. Next, the true statement among the following is. So here also we have to check out the true statement. So let us see the options. 7 divided by 0 is equal to 7. So is it true, children? So can we divide anything by 0? Is it possible? No, it is not possible. So 7 divided by 0 is equal to 0 is a false statement. In the same way, 7 divided by 0 is equal to 0. No, 7 divided by 0 is always not defined, so it never become equal to 0. So this is also false statement. Then 7 divided by 0 is equal to 0 divided by 7. So this is also false, because 7 divided by 0 is different from 0 divided by 7. Right, children? This is also false statement. So ಹೇಗೆ ಅಂತೀರಾ? 7 divided by 0 is not equal to 0 divided by 7. ನೋಡಿ, 7ನ ನಾವು 0 ಇಂದ ಡಿವೈಡ್ ಮಾಡೋಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್, ಇವಾಗ ನಮ್ಮ ಹತ್ರ ಒಂದು ಬಿಸ್ಕೆಟ್ ಇರುತ್ತೆ ಅಂತ ಇಟ್ಕೊಳ್ಳೋಣ. ಆ ಬಿಸ್ಕೆಟನ್ನು ನಾವು 7 ಮೆಂಬರ್ಸಿಗೆ ಡಿಸ್ಟ್ರಿಬ್ಯೂಟ್ ಮಾಡಿ ಅಂತಂದರೆ ನಾವು ಈಸಿಲಿ ಇದನ್ನು ಏನು ಮಾಡ್ಬೋದಪ್ಪ ಅಂತಂದರೆ 7 ಪಾರ್ಟ್ಸ್ ಆಗಿ ಡಿವೈಡ್ ಮಾಡಿಬಿಟ್ಟು ಒಬ್ಬೊಬ್ರಿಗೆ ಒಂದೊಂದು ಪೀಸ್ ಕೊಟ್ಬಿಡ್ಬೋದು, ಹೌದಲ್ವಾ? ಅದೇ ಈ ಒಂದು ಬಿಸ್ಕೆಟನ್ನು 0 ಮೆಂಬರ್ಸಿಗೆ ಡಿಸ್ಟ್ರಿಬ್ಯೂಟ್ ಮಾಡಿ ಅಂತಂದರೆ ಸೊ ಅಲ್ಲಿ ನಂಬರ್ ಆಫ್ ಪೀಪಲ್ಸೇ ಇಲ್ಲ. ಇಲ್ಲದೇ ಇರೋರಿಗೆ ಹೆಂಗಪ್ಪ ಡಿಸ್ಟ್ರಿಬ್ಯೂಟ್ ಮಾಡೋದು? ಸಾಧ್ಯನಾ ಅದು? ಇಲ್ಲ ಅಲ್ವಾ? ಹಾಗಾಗಿ ದಿಸ್ ಈಸ್
ನಾಟ್ ಡಿಫೈನ್ಡ್, ಸಾಧ್ಯ ಇಲ್ಲ. ಹೌದಲ್ವೇನ್ರೋ? ಸೊ ಆದರೆ 0/7 ಇಸ್ ಈಕ್ವಲ್ ಟು 0 ಬಿಕಾಸ್ ಸೊ ಝೀರೋನ ನಾವು ಯಾವುದೇ ನಂಬರಿಂದ ಡಿವೈಡ್ ಮಾಡಿದ್ರು ಅದರ ಆನ್ಸರ್ ಏನಾಗಿರುತ್ತೆ? 0 ಆಗಿರುತ್ತೆ. ಅರ್ಥ ಆಗ್ತಿದೆಯಾ? ಹಾಗಾಗಿ 7/0 is not defined and 0/7 is 0. Therefore, these two are different. So, we can say these two are not equal to each other. ಹೌದಲ್ವಾ ಮಕ್ಕಳೇ? ಹಾಗಾಗಿ ನೋಡಿ 0/7 is equal to 0. ಇದೊಂದೇ ಟ್ರೂ ಸ್ಟೇಟ್ಮೆಂಟ್ ಇರೋದು ಇಲ್ಲಿ. ಹಾಗಾಗಿ ಆಪ್ಷನ್ ಡಿ is right. ನೆಕ್ಸ್ಟ್ 6th ಕ್ವೆಶನಿಗೆ ಬರೋಣ. ದ ಟರ್ಮ್ ದಟ್ ಈಸ್ ನಾಟ್ ಈಕ್ವಲ್ ಟು 0 ಈಸ್, ಓಕೆ, ಇಲ್ಲಿ ಕೊಟ್ಟಿರೋ ಅಂಥದ್ರಲ್ಲಿ ಯಾವ ಟರ್ಮು 0ಗೆ ಈಕ್ವಲ್ ಆಗಲ್ಲ ಅಂತ ನಾವು ನೋಡಬೇಕು. 0 × 0 ಇಸ್ 0. ಹೌದಲ್ವೇನ್ರೋ? ಅದೇ ಥರ 0/3, 0/ ಎನಿಥಿಂಗ್ ಇಸ್ 0 ಅಂತ ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ. ಸೊ 0ನ 3ಇಂದ ಡಿವೈಡ್ ಮಾಡಿದ್ರು ಇದ್ರ ಆನ್ಸರ್ ಏನು ಬರುತ್ತೆ? 0ನೇ ಬರುತ್ತೆ. 7 - 7 ಇಸ್ 0. 0/2 ಇಸ್ ಅಗೇನ್ 0. ಅಲ್ವೇನ್ರೋ? ಸೊ 9 + 0 is equal to 9 itself. 9ಗೆ ನಾವು 0 ಆ್ಯಡ್ ಮಾಡಿದ್ರೆ ಅದರ ವ್ಯಾಲ್ಯೂ ಚೇಂಜ್ ಆಗಲ್ಲ, ಅದು 9 ಆಗಿರುತ್ತೆ. ಹಾಗಾಗಿ ಇಲ್ಲಿ ದ ಟರ್ಮ್ ದಟ್ ಈಸ್ ನಾಟ್ ಈಕ್ವಲ್ ಟು 0 ಈಸ್ 9 + 0. Therefore, option D is correct. So put D in a provided box. Next, question number 7. Find the odd one out. ಓಕೆ, ಸೊ ಗಿವನಲ್ಲಿ ಯಾವುದೋ ಒಂದು ಆಡ್ ಒನ್ ಇದೆ, ಹೌದಲ್ಲ? ಸೊ ಅದನ್ನು ನಾವು ತೆಗಿಬೇಕು. ಸೊ ನಾವು ಒಂದೊಂದಾಗಿ ಚೆಕ್ ಮಾಡ್ಕೊಳ್ತಾ ಬರೋಣ ಮಕ್ಕಳೇ. ಫಸ್ಟ್ ಒನ್ ನೋಡಿ, 25 ಪ್ಲಸ್ ಆಫ್ -30 ಅಲ್ವಾ? ಸೊ ನೆಕ್ಸ್ಟ್ ಸೆಕೆಂಡ್ ಒನ್ನು -42 ಮೈನಸ್ ಆಫ್ -37. ನೆಕ್ಸ್ಟ್ ಥರ್ಡ್ ಒನ್ನು 40 ಡಿವೈಡೆಡ್ ಬೈ -8. ನೆಕ್ಸ್ಟ್ ಆಪ್ಷನ್ ಡಿ ಏನು ಕೊಟ್ಟಿದ್ದಾರೆ? -5 ಆಫ್ -1. ಸೊ ಈ ನಾಲ್ಕು ಕೂಡ ನಾವು ಚೆಕ್ ಮಾಡೋಣ ಯಾವುದು ಆಡ್ ಒನ್ ಅಂತ ನಮಗೆ ಕ್ಲಿಯರ್ ಆಗುತ್ತೆ. ಹೌದಲ್ವಾ ಮಕ್ಕಳೇ? ಫಸ್ಟ್ ಒನ್ ನೋಡೋಣ ಮಕ್ಕಳೇ. ಸೊ 25. ಸೊ ನಾವು ಸೈನ್ ಮಲ್ಟಿಪ್ಲಿಕೇಶನ್ ಮಾಡ್ಕೋಬೇಕು. ಸ್ಟೆಪ್ ಬೈ ಸ್ಟೆಪ್ ಹೋಗೋಣ. 25 ಹಾಗೆ ಬರ್ಕೊಳ್ಳೋಣ. ನೆಕ್ಸ್ಟು ಬ್ರ್ಯಾಕೆಟ್ ಇತ್ತು ಅಂತಂದರೆ ಬ್ರ್ಯಾಕೆಟಿಂದ ಆಚೆ ಇರೋದು, ಬ್ರ್ಯಾಕೆಟಿಂದ ಒಳಗಡೆ ಇರೋ ಎರಡೂ ಸೈನನ್ನು ನಾವು ಮಲ್ಟಿಪ್ಲೈ ಮಾಡ್ಕೋಬೇಕಾಗುತ್ತೆ. ಅರ್ಥ ಆಗ್ತಿದೆಯಾ? ಸೊ ಈಗ ಪ್ಲಸ್ ಇಂಟು ಮೈನಸ್ ನಂಬರ್ ಏನಿದೆ ಅದನ್ನ ಹಾಗೆ ಬರ್ಕೊಳ್ಳೋಣ. ಈಗ 25 ಒಂದು ಪ್ಲಸ್ ಇದೆ, 30 ಮೈನಸ್ ಇದೆ, ಸಬ್ಟ್ರ್ಯಾಕ್ಟ್ ಮಾಡಬೇಕು. ಬಿಗ್ಗರ್ ನಂಬರ್ ಯಾವುದು? 30. ಅದರ ಸೈನ್ ಏನು? ಮೈನಸ್ ಸೈನ್ ಕ್ಯಾರಿ ಆಗುತ್ತೆ. ನಾವು 30ನಲ್ಲಿ 25 ಕಳೆದ್ರೆ ಇಟ್ ಇಸ್ 5. ಸೊ ಆನ್ಸರ್ ಇಸ್ -5 ಅಲ್ವೇನ್ರೋ? ನೆಕ್ಸ್ಟ್ ಸೆಕೆಂಡ್ ಒನ್ ಚೆಕ್ ಮಾಡೋಣ. -42 ಹಾಗೆ ಬರ್ಕೊಳ್ಳೋಣ ಕಣ್ರು ಅಲ್ವಾ? ನೆಕ್ಸ್ಟ್ ಏನು ಮಾಡ್ಬೇಕು ನಾವು? ಸೈನ್ ಮಲ್ಟಿಪ್ಲಿಕೇಶನ್. ಮೈನಸ್ ಇಂಟು ಮೈನಸ್ ಪ್ಲಸ್ ಏನಿದೆ ನಂಬರು? 37 ಹಾಗೆ ಬರ್ಕೊಳ್ಳೋಣ. ಒಂದು ಮೈನಸ್ ಇದೆ, ಒಂದು ಪ್ಲಸ್ ಇದೆ, ಏನು ಮಾಡಬೇಕು? ಸಬ್ಟ್ರಾಕ್ಷನ್. ಬಿಗ್ಗರ್ ನಂಬರ್ ಯಾವುದು ಮಕ್ಕಳೇ? ಎಸ್ 42. ಅದ್ರ ಸೈನ್ ಏನ್ರೋ? ಮೈನಸ್. ಸೊ ಮೈನಸ್ ಹಾಕೋಣ ಅಲ್ವಾ? 42ನಲ್ಲಿ 37 ಕಳೆದ್ರೆ ಇಟ್ ಈಸ್ 5 ಅಗೇನ್. ದ ಆನ್ಸರ್ ಆಫ್ ದೀಸ್ ಆಲ್ಸೋ ವಾಟ್? -5. So next ಬರೋಣ ಮಕ್ಕಳೇ. Here division is carrying out. So let us write like this: 40 divided by -8. ಇಲ್ಲಿ 40ಗೆ ಏನು ಇಲ್ಲ ಅಂದರೆ ಪ್ಲಸ್ ಇದೆ ಅಂತ ಅರ್ಥ. ಸೊ ಇಲ್ಲೂ ಕೂಡ ನಾವು ಸೈನ್ ಮಲ್ಟಿಪ್ಲಿಕೇಶನ್ ಮಾಡ್ಕೋಬೇಕಾಗತ್ತೆ. ಪ್ಲಸ್ ಇಂಟು ಮೈನಸ್, 8ಇಂದ 40 ಡಿವೈಡ್ ಆಗುತ್ತೆ ಏನ್ರೋ? ಎಸ್. 8 1s 8, 8 5s 40. ಆನ್ಸರ್ ಏನ್ರೋ? 5 ಅಗೇನ್. ಕರೆಕ್ಟಾ? ನೆಕ್ಸ್ಟ್ ಬರೋಣ. ಇದು ಇಲ್ಲೇನು ಸಿಂಬಲ್ ಇಲ್ಲ ಅಂತಂದರೆ ಅದರ ಅರ್ಥ ಮಲ್ಟಿಪ್ಲಿಕೇಶನ್ ಮಾಡಬೇಕು ಅಂತ ಅಲ್ವಾ? ಸೊ ಇಲ್ಲೂ ಮೈನಸ್ ಇದೆ, ಇಲ್ಲೂ ಮೈನಸ್ ಇದೆ. ಮೈನಸ್ ಇಂಟು ಮೈನಸ್ ಪ್ಲಸ್. 5 1s 5. Now tell me which one is odd? Yes, option D is odd one out of these 4 options. ಯಾಕೆ ಹೇಳಿ? ಎಲ್ಲದಕ್ಕೂ -5 ಇದೆ. ಲಾಸ್ಟ್ ಒನ್ನಿಗೆ ಮಾತ್ರ +5 ಇದೆ. ಸೊ ಯು ನೋ ವೆರಿ ವೆಲ್ +5 is different from -5. Therefore, option D is odd one. So let us choose option D and write D in a given box. Is it clear, children? Next, question number 8 ಬರೋಣ. If A and B are two integers, then the term that need
ನಾಟ್ ಬಿ ಆ್ಯನ್ ಇಂಟೀಜರ್ ಈಸ್. ನೋಡಿ, ಎ ಮತ್ತು ಬಿ ಎರಡು ಕೂಡ ಇಂಟೀಜರ್ಸು. ಸೊ ಆ ಇಂಟೀಜರ್ಸನ್ನ ನಾವು ಏನು ಆಪ್ರೇಷನ್ ಮಾಡಿದ್ರೆ ಅದು ಇಂಟೀಜರ್ಸ್ ಆಗಿರೋದಕ್ಕೆ ಸಾಧ್ಯ ಇಲ್ಲ ಅಂತ ನಾವು ನೋಡ್ಬೋದು. ನೋಡಿ, ಸೊ ಎ ಮತ್ತು ಬಿ ಎರಡೂ ನಾವು ಚೂಸ್ ಮಾಡ್ಕೊಳ್ಳೋಣ. ಯಾವುದಾದ್ರೂ ಎರಡು ನಂಬರ್ ಚೂಸ್ ಮಾಡ್ಕೊಳ್ಳೋಣ. ನಂಬರ್ ಚೂಸ್ ಮಾಡಿಕೊಂಡು ನಾವು ಇದನ್ನು ಈ ಆಪ್ರೇಷನ್ನ ಮಾಡ್ತಾ ಹೋಗೋಣ. ಯಾವುದಾದ್ರು ಒಂದು ಎ ಪ್ಲಸ್ ಬಿ ಮಾಡೋಣ, ಎ ಇಂಟು ಬಿ ಮಾಡೋಣ, ಎ ಡಿವೈಡೆಡ್ ಬೈ ಬಿ ಮಾಡೋಣ, ಎ ಮೈನಸ್ ಬಿ ಮಾಡೋಣ. ಸೊ ಮಾಡಿ ಯಾವುದು ಇಂಟೀಜರ್ ಅಲ್ಲ ಅಂತ ಚೆಕ್ ಮಾಡೋಣ, ಹೌದಲ್ಲ? ಫಸ್ಟ್ ನಾವು ಎಗೆ ಒಂದು ನಂಬರ್ ತೊಗೊಳ್ಳೋಣ ಕಣ್ರು. ಏನು ತೊಗೊಳ್ಳೋಣ? +2 ತೊಗೊಳ್ಳೋಣ. ಓಕೆನಾ? ಬಿಗೊಂದು ನಂಬರ್ ಚೂಸ್ ಮಾಡ್ಕೊಳ್ಳೋಣ, -3. ಚಿಕ್ಕ ನಂಬರೇ ತೊಗೊಳ್ಳೋಣ. ಸೊ ಎ ಈಸ್ ಈಕ್ವಲ್ ಟು +2, ಬಿ ಈಸ್ ಈಕ್ವಲ್ ಟು -3. ಒಂದೊಂದಾಗಿ ಚೆಕ್ ಮಾಡೋಣ. ಫಸ್ಟ್ ಒನ್ ಏನು ಹೇಳಿದ್ದಾರೆ ಮಕ್ಕಳೇ? ಎ ಪ್ಲಸ್ ಬಿ ಅಂದರೆ ಎ ಮತ್ತು ಬಿನ ಆ್ಯಡ್ ಮಾಡಿ ಅಂತ. ಎ ಮತ್ತು ಬಿನ ಆ್ಯಡ್ ಮಾಡಬೇಕು ಅಂದರೆ ನಾವು ಅದಕ್ಕೆ ಕೊಟ್ಟಿರುವಂಥ ನಂಬರ್ಸನ್ನು ಏನು ಮಾಡಬೇಕು? ಆ್ಯಡ್ ಮಾಡ್ಕೋಬೇಕು. ಓಕೆ, ಎ ಪ್ಲೇಸಲ್ಲಿ ಏನಿದೆ ಮಕ್ಕಳೇ? +2 ಇದೆ. ಪ್ಲಸ್ ಏನು ಮಾಡ್ತಾ ಇದ್ದೀವಿ ನಾವಿಲ್ಲಿ? ಆ್ಯಡ್ ಮಾಡ್ತಾ ಇದ್ದೀವಿ, ಹೌದಲ್ವೇನ್ರೋ? ಸೊ ಆ್ಯಡ್ ಮಾಡ್ತಾ ಇದ್ದೀವಿ. ಸೊ ಒಂದು ಸಿಂಬಲ್ ಇದ್ದು ಇನ್ನೊಂದು ನಂಬರಿಗೆ ಸಿಂಬಲ್ ಇದ್ದಾಗ ನಾವು ಬ್ರ್ಯಾಕೆಟ್ ಯೂಸ್ ಮಾಡಬೇಕು. ಸೊ ಬಿ ಪ್ಲೇಸ್ಗೆ ನಾವು ಬ್ರ್ಯಾಕೆಟ್ ಹಾಕಿ -3ನ ಹಾಕೋಣ. ನೋಡಿ, ಇವಾಗ ಸಿಂಪ್ಲಿಫೈ ಮಾಡೋಣ. +2 ಅಂದರೆ 2 ಅಂತಲೇ ಬರ್ಕೊಳ್ಳೋಣ. ಪ್ಲಸ್ ಇಂಟು ಮೈನಸ್ ನಂಬರ್ ಏನಿದೆ ಅದನ್ನ ಹಾಗೆ ಬರ್ಕೊಳ್ಳೋಣ. ಸೊ 2 - 3 ಬಿಗ್ಗರ್ ನಂಬರ್ ಸೈನ್ ಏನ್ರೋ? ಮೈನಸ್. 3ಯಲ್ಲಿ 2 ಕಳೆದ್ರೆ ಎಷ್ಟರಪ್ಪ? -1. ಸೊ -1 ಇಂಟೀಜರ್ಸಲ್ಲಿ ಇಲ್ವಾ? ಇದೆ, ಹೌದಲ್ವೇನ್ರೋ? ಇಂಟೀಜರ್ಸ್ ಅಂದರೆ ನಿಮಗೆ ಗೊತ್ತಿದೆ. ಸೊ ಅಲ್ಲಿ ಪ್ಲಸ್ ನಂಬರ್ ಇರುತ್ತೆ, ಮೈನಸ್ ನಂಬರ್ ಇರುತ್ತೆ ಅಲ್ವಾ? 0, +1, +2, +3 ಎಕ್ಸೆಟ್ರಾ. ಅದೇ ಥರ -1, -2, -3 ಎಕ್ಸೆಟ್ರಾ. ಎರಡೂ ಕಡೆ ನಾವು ಇನ್ಫೈನೈಟಾಗಿ ಬರ್ಕೋತಾ ಹೋಗ್ಬೋದು. ಹಾಗಾದರೆ -1 ಈ ಒಂದು ನಂಬರ್ ಸಿಸ್ಟಮಲ್ಲಿ ಇಲ್ವಾ? ಇದೆ, ಹೌದಲ್ವಪ್ಪ? ಹಾಗಾದರೆ ಇದು ಇಂಟೀಜರ್ ಆಗಿದೆ. ಆಪ್ಷನ್ 1 ಅಂದರೆ ಎ ಪ್ಲಸ್ ಬಿ ಮಾಡಿದ್ರೆ ನಮ್ಗೆ ಇದೊಂದು ಇಂಟೀಜರ್ ಆಗಿದೆ, ಹೌದಲ್ಲ? ನೆಕ್ಸ್ಟ್ ಬಿ ತಗೊಳ್ಳೋಣ. ಬಿನಲ್ಲಿ ಏನು ಕೇಳಿದ್ದಾರೆ ಮಕ್ಕಳೇ? ಇಟ್ ಈಸ್ ಎ ಇಂಟು ಬಿ. ಎ ಇಂಟು ಬಿ. ಎ ಇಂಟು ಬಿ ಅಂದರೆ ನಾವು ಏನು ನಂಬರ್ ಚೂಸ್ ಮಾಡಿದ್ದೀವಿ ಅದನ್ನೇ ಮಲ್ಟಿಪ್ಲೈ ಮಾಡಬೇಕು. ಸೊ +2 ಇಂಟು -3 ಅಲ್ವೇನ್ರೋ? ಈಗ ಇಲ್ಲಿ ಡೈರೆಕ್ಟಾಗಿ ನಾವು ಸೈನ್ ಮಲ್ಟಿಪ್ಲೈ ಮಾಡ್ಕೋಬೋದು. ಯಾಕೆ ಹೇಳಿ? ಮಲ್ಟಿಪ್ಲಿಕೇಶನ್ ಸಿಂಬಲ್ಲೇ ಇದೆ ಅಲ್ವಾ ಮಕ್ಕಳೇ? ಸೊ ಪ್ಲಸ್ ಇಂಟು ಮೈನಸ್ 2 3s 6. ನಾವು -6 ಈ ಗ್ರೂಪಲ್ಲಿ ಇದೆಯಾ ಇಲ್ವಾ? ಇದೆ. ಹಾಗಾದರೆ -6 ಒಂದು ಇಂಟೀಜರ್, ಕರೆಕ್ಟಾ? ಅದೇ ಥರ ಆಪ್ಷನ್ ಸಿಗೆ ಬರೋಣ ಕಣ್ರು. ಎ ಡಿವೈಡೆಡ್ ಬೈ ಬಿ. ಎ ಡಿವೈಡೆಡ್ ಬೈ ಬಿ ಅಂತಂದರೆ ಎಗೇನು ಕೊಟ್ಟಿದ್ದೀವಿ ವ್ಯಾಲ್ಯೂ? +2 ಡಿವೈಡೆಡ್ ಬೈ -3. ನೋಡಿ, ಇಲ್ಲಿ ಸೈನ್ ಮಲ್ಟಿಪ್ಲಿಕೇಶನ್ ಮಾಡ್ಕೊಳ್ಳೋಣ. ಪ್ಲಸ್ ಇಂಟು ಮೈನಸ್. ನೋಡಿ, 2 ಮತ್ತು 3 ಒಂದೇ ಟೇಬಲಲ್ಲಿ ಬರುತ್ತಾ? ನಾವು 2ನ 3ಇಂದ ಡಿವೈಡ್ ಮಾಡೋಕ್ಕಾಗುತ್ತಾ? ಮಾಡಿದ್ರೂ ನಮಗೆ ಪಾಯಿಂಟ್ ಸಮಥಿಂಗ್ ವ್ಯಾಲ್ಯೂ ಬರುತ್ತೆ, ಡೆಸಿಮಲ್ ವ್ಯಾಲ್ಯೂ ಬರುತ್ತೆ ಅಲ್ವಾ? ಸೊ ಹಾಗಾಗಿ 2/3ನ ಹಾಗೆ ಬರ್ಕೊಳ್ಳೋಣ ಕಣ್ರು. ಈಗ ಹೇಳಿ, -2/3 ಈ ಒಂದು ನಂಬರ್ ಸಿಸ್ಟಮಲ್ಲಿ ಇದೆಯಾ? ಇಲ್ಲ, ಹೌದಲ್ವಾ? ಸೊ ಇದು ನಮಗೆ ನಂಬರ್ ಸಿಸ್ಟಮಲ್ಲಿ ಬರೋಲ್ಲ ಅಲ್ವಾ ಮಕ್ಕಳೇ? ಯಾಕೆ ಅಂತಂದರೆ ಇಲ್ಲಿರೋದೆಲ್ಲ ಬರೀ +1 +2 +3 ಎಕ್ಸೆಟ್ರಾ, -1 -2 -3 ಎಕ್ಸೆಟ್ರಾ, ಜೊತೆಗೊಂದು 0. ಸೊ ಯಾವುದೇ ಫ್ರ್ಯಾಕ್ಷನ್ ಆಗಲಿ ಅಥವಾ ಈ ಥರ 2/3 ಅಂತ ಅಥವಾ ಡೆಸಿಮಲ್ ನಂಬರ್ ಆಗಲಿ ನಮಗಿಲ್ಲಿ ಬರ್ತಾ ಇಲ್ಲ. ಹಾಗಾಗಿ ಇದೊಂದು ಇಂಟೀಜರ್ ಅಲ್ಲ. ನೆಕ್ಸ್ಟ್ ಇನ್ನೊಂದು ಚೆಕ್ ಮಾಡಿಬಿಡೋಣ. ಡಿ. ಎ ಮೈನಸ್ ಬಿ ಇಸ್ ಈಕ್ವಲ್ ಟು, ಸೊ ಎ ಜಾಗದಲ್ಲಿ ಏನಿದೆಪ್ಪ? +2 ಇದೆ. ಬಿ ಜಾಗದಲ್ಲಿ ಏನಿದು? -3. ಸೊ +2 ಹಾಗೆ ಬರ್ಕೊಳ್ಳೋಣ. ಮೈನಸ್ ಇಂಟು ಮೈನಸ್ ಪ್ಲಸ್ 3ನ ಹಾಗೆ ಬರ್ಕೊಳ್ಳೋಣ. ನೋಡಿ, ಎರಡು ++ ಇದೆ. ಏನು ಮಾಡಬೇಕು ಮಕ್ಕಳೇ? ಆ್ಯಡ್ ಮಾಡಬೇಕು. ಸೊ 2 + 3 ಏನಾಯಿತು? 5. ಸೊ +5 ಬಂತು ನಮಗೆ ಆನ್ಸರು. ಸೊ +5 ಈ ಗ್ರೂಪಲ್ಲಿ ಇದೆಯಾ? ಎಸ್, ಇದೆ. ಹಾಗಾಗಿ ಇದು ಕೂಡ ನಮಗೆ ಇಂಟೀಜರ್ ಆಗಿದೆ. ಇದು ಇಂಟೀಜರ್. ಹಾಗಾದರೆ ಯಾವುದು ಇಂಟೀಜರ್ ಅಲ್ಲ? ಎ ಡಿವೈಡೆಡ್ ಬೈ ಬಿ ಮಾಡಿದ್ರೆ ನಮಗೆ ಅದು ಇಂಟೀಜರ್ ಅಲ್ಲ. ಹಾಗಾದರೆ ಯಾವ ಆಪ್ಷನ್ನು ನಮಗೆ ಇಲ್ಲಿ ತಗೊಂಡು ಬರಿಬೇಕು? ಆಪ್ಷನ್ ಸಿ is not a integer. So put C in a given box. Next, 9th one ಬರೋಣ. The integer which is a product of -1 and -40 is.
ನೋಡಿ -1 ಮತ್ತು -40 ಎರಡನ್ನೂ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಯಾವ ಇಂಟೀಜರ್ ಸಿಗುತ್ತೆ ಆಪ್ಷನಲ್ಲಿ. ನೋಡಿ ಎರಡು ಎರಡು ನೆಗೆಟಿವ್ ನಂಬರ್ನ ನಾವು ಮಲ್ಟಿಪ್ಲೈ ಮಾಡಿದ್ರೆ ಅದರ ಆನ್ಸರ್ ಏನಾಗಿರುತ್ತೆ? ಪಾಸಿಟಿವ್ ಆಗಿರುತ್ತೆ, ಪ್ಲಸ್ ಆಗುತ್ತೆ. ಬಿಕಾಸ್ ಮೈನಸ್ ಇಂಟು ಮೈನಸ್ ಪ್ಲಸ್, 41 40. ಹಾಗಾದರೆ ಯಾವ ಆಪ್ಷನ್ ಕರೆಕ್ಟು? ಆಪ್ಷನ್ ಎ 20, ಆಪ್ಷನ್ ಬಿ -20, ಆಪ್ಷನ್ ಸಿ -40, ಆಪ್ಷನ್ ಡಿ 40. ಹೇಳಿ ಯಾವ ಆಪ್ಷನ್ ಕರೆಕ್ಟು ಮಕ್ಕಳೇ? ಎಸ್, ಆಪ್ಷನ್ ಡಿ ಈಸ್ ಕರೆಕ್ಟ್. ಅರ್ಥ ಆಯ್ತಾ ಮಕ್ಕಳೇ? ಓಕೆ, ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಇಂಟೀಜರ್ಸ್ ಚಾಪ್ಟರ್ನ ಫಸ್ಟ್ 9 ಕ್ವೆಶನ್ಸನ್ನು ಸಾಲ್ವ್ ಮಾಡಿದ್ದೀವಿ, ಹೌದಲ್ವೇನ್ರೋ? ಸೊ ಇದನ್ನು ನೀವೆಲ್ಲರೂ ನಿಮ್ಮ ವರ್ಕ್ ಬುಕ್ಕಲ್ಲಿ ಬರ್ಕೊಳ್ಳಿ. ಸೊ ನಿಮ್ಗೇನಾದರೂ ಡೌಟ್ ಇದ್ದರೆ ನನ್ನನ್ನು ಕೇಳ್ಬೋದು. Okay children, so let's meet in the next class. Till then, take care.